ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಯಾವಾಗ ಎಂಬ ಪ್ರಶ್ನೆ ಈಗ ವೀಕ್ಷಕರಲ್ಲಿ ಜೋರಾಗಿದೆ. ಕೆಲ ವರದಿಗಳ ಪ್ರಕಾರ ಜನವರಿ 17 ಹಾಗೂ 18ರಂದು ಗ್ರ್ಯಾಂಡ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ. ಶೋ ಆರಂಭವಾಗಿ ಈಗಾಗಲೇ 11 ವಾರಗಳು ಪೂರ್ಣಗೊಂಡಿದ್ದು 12ನೇ ವಾರ ಚಾಲ್ತಿಯಲ್ಲಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 13 ಮಂದಿ ಇದ್ದಾರೆ. ಫಿನಾಲೆ ವಾರಕ್ಕೆ ಕೇವಲ 6 ಮಂದಿ ಪ್ರವೇಶಿಸುವುದಾದರೆ ಉಳಿದ 7 ಮಂದಿ ಕೇವಲ 3 ವಾರಗಳಲ್ಲಿ ಹೊರಬರಬೇಕಾಗುತ್ತದೆ. ಇಷ್ಟು ಕಮ್ಮಿಯ ಸಮಯದಲ್ಲಿ ಅಷ್ಟೊಂದು ಎಲಿಮಿನೇಷನ್ ಸಾಧ್ಯವೇ ಎಂಬ ಅನುಮಾನ ವೀಕ್ಷಕರಲ್ಲಿ ಮೂಡಿದೆ. ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಕೆಲವೇ ವಾರಗಳಲ್ಲಿ ಫಿನಾಲೆ ಬರುತ್ತದೆ ಎಂದು ಹೇಳಿದ್ದು ಈ ಚರ್ಚೆ ಇನ್ನಷ್ಟು ಹೆಚ್ಚಾಗಿದೆ. ಆದರೆ ಈ ಬಾರಿಯ ಬಿಗ್ ಬಾಸ್ ಥೀಮ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವುದರಿಂದ ಶೋ 2 ವಾರಗಳಷ್ಟು ಎಕ್ಸ್ಟೆಂಡ್ ಆಗುವ ಸಾಧ್ಯತೆಯನ್ನು ತಳ್ಳಿಹಾಕಲು ಆಗುವುದಿಲ್ಲ. ಆಟ ಅಂತಿಮ ಹಂತಕ್ಕೆ ತಲುಪುತ್ತಿರುವಾಗಲೇ ಧ್ರುವ ಹಾಗೂ ರಕ್ಷಿತಾ ಶೆಟ್ಟಿಯನ್ನು ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ದು ಹೊಸ ಟ್ವಿಸ್ಟ್ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಚ್ಚರಿ ತಿರುವುಗಳು ಎದುರಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ಆಟ ಇನ್ನಷ್ಟು ಕುತೂಹಲಕಾರಿಯಾಗುತ್ತಿದೆ. ಮತ್ತೊಂದು ಕಡೆ ಬಿಗ್ ಬಾಸ್ ಕನ್ನಡ 12ಕ್ಕೆ ಉತ್ತಮ TRP ಲಭಿಸುತ್ತಿದ್ದು ವೀಕೆಂಡ್ ಎಪಿಸೋಡ್ಗಳಿಗೆ ಡಬಲ್ ಡಿಜಿಟ್ ರೇಟಿಂಗ್ ಸಿಗುತ್ತಿದೆ. ಈ ಕಾರಣದಿಂದಲೂ ಶೋ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ನಿಗದಿತ ಸಮಯದಲ್ಲೇ ಫಿನಾಲೆ ನಡೆಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ನಿಮಗೆ ಶೋ ಎಕ್ಸ್ಟೆಂಡ್ ಆಗಬೇಕಾ ಅಥವಾ 100 ದಿನಕ್ಕೆ ಮುಗಿದರೆ ಒಳ್ಳೆಯದಾ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.